ಹಲೋ ಎಲ್ಲರಿಗೂ ಲಕ್ಷ್ಮಿ ಫ್ಯಾಮಿಲಿ ಝೋನ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಹೋಗ್ತಾ ಇರೋದು ನಮ್ಮ ಬೆಂಗಳೂರಲ್ಲಿ ರೀಸೆಂಟ್ ಆಗಿ 108 ಅಡಿ ಏಕಶಿಲೆಯ ಮಹಾವಿಷ್ಣು ವಿಶ್ವರೂಪಂ ಪ್ರತಿಷ್ಠಾಪನೆಯನ್ನ ಈಜಿಪುರದಲ್ಲಿ ಇರುವ ಶ್ರೀ ಕೋದಂಡರಾಮಯ್ಯ ಸ್ವಾಮಿ ದೇವಸ್ಥಾನದಲ್ಲಿ ಮಾಡಿದ್ದಾರೆ. ಸೊ ನಾವಿವತ್ತು ಹೋಗ್ತಾ ಇರೋದು ಅಲ್ಲಿಗೇನೆ. ಈ 108 ಅಡಿ ವಿಶ್ವರೂಪಂ ಪ್ರತಿಷ್ಠಾಪನೆ ನೋಡೋದಕ್ಕೆ ನಾವು ಬೆಂಗಳೂರಿಂದ ಬಸ್ ಕನೆಕ್ಟಿವಿಟಿನ ಯೂಸ್ ಮಾಡಿಕೊಂಡು ಹೆಂಗೆ ಕವರ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮಹಾವಿಷ್ಣು ವಿಶ್ವರೂಪಂನ ನೋಡೋದಕ್ಕೆ ನಾವು 2 ರೂಟಲ್ಲಿ ಹೋಗ್ಬೋದು. ಯಾವ್ದ್ಯಾವ್ದು ಅಂತ ಡೀಟೇಲ್ಡ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಒಂದು ಕೋರಮಂಗಲ ರೂಟಲ್ಲಿ ಹೋಗೋದು, ಇನ್ನ ಒಂದು ಈಜಿಪುರ ಕಡೆ ಹೋಗೋದು. ಈ ದೇವಸ್ಥಾನಕ್ಕೆ ನಾವು ಬೆಂಗಳೂರಿಂದ ಮೆಜೆಸ್ಟಿಕ್ ಇಂದನಾದ್ರೂ ಹೋಗ್ಬೋದು, ಇಲ್ಲ KR ಮಾರ್ಕೆಟ್ ಕಡೆಯಿಂದನಾದ್ರೂ ಹೋಗ್ಬೋದು. ಮೆಜೆಸ್ಟಿಕ್ ಇಂದ ಹೋಗೋದಾದ್ರೆ ಮೆಜೆಸ್ಟಿಕ್ ಇಂದ ಈಜಿಪುರ ಬಸ್ಸಸ್ ಇರುತ್ತೆ, ಬಟ್ ತುಂಬಾ ಕಮ್ಮಿ ಇರೋದ್ರಿಂದ ಮೆಜೆಸ್ಟಿಕ್ ಇಂದ 171 ಬಸ್ ಪ್ಲಾಟ್ಫಾರ್ಮ್ ನಂಬರ್ 14 ಅಲ್ಲಿ ಕೋರಮಂಗಲ ಡಿಪೋಗೆ ಹೋಗೋ ಬಸ್ಸಸ್ ಬರುತ್ತೆ. ಈ ಬಸ್ಸಲ್ಲಿ ನೀವು ಹತ್ಕೊಂಡ್ರಿ ಅಂದ್ರೆ ಮೆಜೆಸ್ಟಿಕ್ ಇಂದ ಡಿಪೋಗೆ 45 ಮಿನಿಟ್ಸ್ ಟು 1 ಅವರ್ ಜರ್ನಿ ಇರುತ್ತೆ. ಈ ಬಸ್ಸಲ್ಲಿ 24 ರುಪೀಸ್ನ ಚಾರ್ಜ್ ಮಾಡ್ತಾರೆ. ನೀವು ಈ ಬಸ್ಸಲ್ಲಿ ಏನಾದ್ರೂ ಹೋದ್ರೆ ಅಂತ ಅಂದ್ರೆ ಕೋರಮಂಗಲ ಡಿಪೋ ಇಳಿದ್ಬಿಟ್ಟು ಅಲ್ಲಿಂದ 900 ಮೀಟರ್ಸ್ ನೀವು ನಡ್ಕೊಂಡು ಹೋಗ್ಬೇಕು. ಇನ್ ಕೇಸ್ ನೀವು ಡೈರೆಕ್ಟ್ ಈಜಿಪುರಗೆ ಹೋಗ್ಬೇಕು ಅಂತ ಅಂದ್ರೆ ಮೆಜೆಸ್ಟಿಕ್ ಅಲ್ಲಿ ಪ್ಲಾಟ್ಫಾರ್ಮ್ ನಂಬರ್ 14 ಅಲ್ಲಿ ಬರುತ್ತೆ. ಬಸ್ ನಂಬರ್ ನೋಡೋದಾದ್ರೆ 140. ಅದ್ರಲ್ಲಿ ನೀವು ಹೋದ್ರೆ ಈಜಿಪುರದಲ್ಲೇನೆ ಸ್ಟಾಪ್ ಮಾಡ್ತಾರೆ. ಈಜಿಪುರನ ಇಳ್ದಾದ್ಮೇಲೆ ನೀವು ಬರೀ 400 ಮೀಟರ್ ನಡ್ಕೊಂಡು ಹೋದ್ರಿ ಅಂತ ಅಂದ್ರೆ ನಿಮಗೆ ಈ ವಿಶ್ವರೂಪಂ ದೇವಸ್ಥಾನ ಸಿಗುತ್ತೆ. ಇನ್ ಕೇಸ್ ನೀವು KR ಮಾರ್ಕೆಟ್ ಕಡೆಯಿಂದ ಬರ್ಬೇಕು ಅಂತ ಅಂದ್ರೆ KR ಮಾರ್ಕೆಟ್ ಮಸೀದಿ ಅಪೋಸಿಟ್ ಅಲ್ಲೇನೆ ಈ ಈಜಿಪುರಗೆ ಹೋಗೋ ಬಸ್ಸಸ್ ಇರುತ್ತೆ. ಇದು ಸಹ 140ನೇ ಬಸ್ ನಂಬರ್ ಆಗಿರುತ್ತೆ. ನೀವು ಈ ರೂಟ್ ಅಲ್ಲಾದ್ರೆ ಹೋಗೋದಾದ್ರೆ ಇಲ್ಲಿ ನಿಮ್ಗೆ ಈಜಿಪುರಗೆ ಹೋಗೋ ಬಸ್ಸಸ್ ತುಂಬಾನೇ ಸಿಗುತ್ತೆ. ನಾವು ಕೋರಮಂಗಲ ರೂಟ್ ಅಲ್ಲಿ ಹೋಗೋದ್ರಿಂದ ನಾವಿವಾಗ ಕೋರಮಂಗಲ ಡಿಪೋ ಹತ್ರ ಇಳ್ಕೊಂಡಿದೀವಿ. ಇಲ್ಲಿ ಇಳ್ದಾದ್ಮೇಲೆ ನಾವು 900 ಮೀಟರ್ಸ್ ನಡ್ಕೊಂಡು ಹೋಗ್ತಾ ಇದೀವಿ. ಡಿಪೋ ಇಂದ ಸ್ವಲ್ಪ ದೂರ ನಾವು ನಡ್ಕೊಂಡು ಹೋದ್ವಿ ಅಂತ ಅಂದ್ರೆ ನಮ್ಗೆ ಒಂದು ರೋಡ್ ಸಿಗುತ್ತೆ. ಅಲ್ಲಿ ನಾವು ಲೆಫ್ಟ್ ಅನ್ನ ತಗೊಂಡ್ವಿ ಅಂದ್ರೆ ಅಲ್ಲಿಂದ 10 ಮಿನಿಟ್ಸ್ ವಾಕ್ ಅಲ್ಲಿ ನಾವು ದೇವಸ್ಥಾನನ ರೀಚ್ ಆಗ್ಬೋದು. ನೋಡಿ, ನಾವಿವಾಗ ದೇವಸ್ಥಾನದ ಹತ್ರ ರೀಚ್ ಆಗಿದೀವಿ. ಈ ಈಜಿಪುರದಲ್ಲಿರುವ ವಿಶ್ವರೂಪಂ ವಿಶ್ವದಲ್ಲೇ ಅತಿ ಎತ್ತರದ ವಿಷ್ಣುವಿನ 108 ಅಡಿ ಎತ್ತರದ ಏಕಶಿಲೆಯಾಗಿದೆ. ಇದು ತಮಿಳುನಾಡು ತಿರುವಣ್ಣಾಮಲೆಯಲ್ಲಿ ಈ ಕಲ್ಲನ್ನ ತಗೊಂಡು ಅಲ್ಲಿ ದೇವರನ್ನ ಕೆತ್ತಲಾಗಿದೆ. ಇದು ನಮ್ಮ ಬೆಂಗಳೂರಿಗೆ ರೀಚ್ ಆಗೋದಕ್ಕೆ 6 ತಿಂಗಳನ್ನ ಟೈಮ್ನ ತಗೊಂಡಿತ್ತು. ಈ ವಿಶ್ವರೂಪಂನ ದೂರದಿಂದ ನೋಡೋದಕ್ಕೆ ಯಾವುದೇ ಚಾರ್ಜಸ್ ಇಲ್ಲ. ಇನ್ ಕೇಸ್ ನೀವು ವಿಷ್ಣು ಪಾದವನ್ನ ಮುಟ್ಟಬೇಕು ಅಂತ ಅಂದ್ರೆ 200 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಮೇಲೆ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕು. ಈ ವಿಶ್ವರೂಪಂ 108 ಅಡಿ ಪ್ರತಿಮೆಯ ಹಿಂದೆನೆ ಕೋದಂಡರಾಮನ ದೇವಸ್ಥಾನ ಇದೆ. ನೋಡಿ, ನಾವಿವಾಗ ದೇವಸ್ಥಾನದಲ್ಲಿರುವ ಎಲ್ಲ ಪ್ಲೇಸಸ್ನ ನೋಡ್ಕೊಂಡು ಈಗ ರಿಟರ್ನ್ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನದಿಂದ ಲೆಫ್ಟ್ ತಗೊಂಡು ನಡ್ಕೊಂಡು ಹೋದ್ವಿ ಅಂತ ಅಂದ್ರೆ ನಮಗೊಂದು ಸರ್ಕಲ್ ಸಿಗುತ್ತೆ. ಅದೇನೆ ಬಸ್ ಸ್ಟಾಪ್. ಅಲ್ಲೇ ನಮಗೆ ಬಸ್ಸಸ್ ಸಿಗುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ತರ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.